ಆಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚಾಗ್ಯವ ತಮ್ಮ ಔಷಧ ಇಸ್ಗುಟ್ಟೋ ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮನ ತಿಳಿದಿಲ್ಲ ರೀ ಅಣ್ಣ ಔಷಧ ಬಂದನ ರೀ ಶಿವಭಕ್ತರಿಗಿಂತ ಬಹಳ ಸಣ್ಣವದಿನಿ ಅಂತೇಳಿ ಸಾರಿ ಹೇಳಿದ್ರು ಅವರು. ಹೌದು ಹೇಳ್ಯಾರಲ್ರಿ. ಅಂತ ಪುಣ್ಯ ಅಂತವ್ರು ಹುಟ್ಟಿರ್ತಕ್ಕಂಥ ಈ ಪುಣ್ಯ ಭೂಮಿ ಮೇಲೆ ನಾವು ನೀವು ಹುಟ್ಟಿದೆವು. ಇದನ್ನು ಕೂಡ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ ಮಾತುಗಳನ್ನು ಹೇಳಿ ಅದಕ್ಕೆ ಇವತ್ತಿನ ದಿವಸ ಏನಾಯ್ತ್ರಿ? ಮಹಾಲಕ್ಷ್ಮಿ ತಾಯಿಯ ಹೌದು ಸನ್ನಿಧಿ ಒಳಗ ಒಡ್ವಾಲಗದ ಶಿವಾಸನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದು ನಮ್ಮ ಮುರುಘಾನೂರದ ಸರ್ ಅವರು ಏನ್ ಹೇಳ್ಯಾರಪ್ಪ ಸರ್? ಟೈಮ್ದ ಅಭಾವ ಬಾಳ ಆಗ್ಯದ ಅಂತ ಹೇಳಿ ವಿಷಯಗಳನ್ನ ಇಟ್ಟಾರ ಅವರು. ಹೌದು ಏನು ವಿಷಯಗಳನ್ನ ಇಟ್ಟಾರ ಅಂತ ಕೇಳಿದ್ರ ಏನು ವಿಷಯ ಇಟ್ಟಾರು? ಪೂರ್ಣ ಮತ್ತು ಅಪೂರ್ಣ. ಹೌದು ಇದು ಒಂದು ವಿಷಯ. ಇನ್ನ ಒಂದು ದಾನ ಧರ್ಮ ಅಂತಕ್ಕಂಥದ್ದು ಇದೊಂದು ಸಂವಾದ ರೂಪದೊಳಗ ವಿಷಯ. ಹೌದು ಇನ್ನ ಒಂದು ವಿಷಯ ಯಾವ್ದಕ್ಕೆ ಕೇಳಿದ್ರ ಯಾವ್ದಪ್ಪ? ಶಿವ ಮತ್ತು ಶಕ್ತಿ. ಹೌದು ಈ ವಿಷಯಗಳನ್ನ ಇಟ್ಟು ಆ ಸರಜೋಡಿ ಕಲಾವಂತರು ಯಾವ್ದ ಆಯ್ಕೆ ಮಾಡ್ಕೊಳ್ಳಿ, ಆ ಬಿಟ್ಟಿದ ಪಾಲ ನನಗಿರ್ಲಿ ಅಂತಕ್ಕಂಥದ ಮಾತುಗಳನ್ನ ಹೇಳ್ಯಾರಲ್ರಿ. ನಾನು ಈ ವಿಷಯದೊಳಗ ಯಾವ್ದ ಹಿಡ್ಕೋತೀನಿ ಅಂತ ಕೇಳಿದ್ರೆ ಜನರಿಗೆ ತಿಳಿಯುವಂತ ವಿಷಯ ಆಗಿರ್ಬೇಕು. ಹೌದು ಪೂರ್ಣ ಅಪೂರ್ಣ ಅಂತ ಹೇಳಿ ಇದು ಜನರಲ್ದಾಗ ಹೋಗಿರಬಾರ್ದು. ಶಿವಶಕ್ತಿ ಅಂತಕ್ಕಂಥ ವಿಷಯದೊಳಗ ಶಿವನ ಪಾಲೆ ನನಗಿರ್ಲಿ, ಶಿವನ ಪಾಲ ನಮಗಿರ್ಲಿ, ಶಕ್ತಿ ಪಾಲ ಮಹಾರಾಜರಿಗೆ ಹೋಲಿ, ನಮ್ಮ ಸರ್ ಅವರಿಗೆ ಹೋಲಿ ಅಂತಕ್ಕಂಥದ ಮಾತುಗಳನ್ನ ಹೇಳಿ ಅದಕ್ಕೆ ಒಂದು ಮಾತು ಹೆಂಗ ಬರ್ತದ ಅಂತ ಕೇಳಿದ್ರ ಹೆಂಗ್ರಿ? ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಂತ ಗಾಳಿಯೋ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಬಗಳುವ ಪುಣ್ಯಗಳನ್ನ ಏನಂಬೇ ಕಾಣ ರಾಮನಾಥ ಅಂತೇಳಿ ಜೇಡರ ದಾಸಿಮಯ್ಯನವ್ರು ಹೇಳ್ಯಾರಲ್ರಿ. ಇಳೆ ಅಂದ್ರ ಭೂಮಿ. ಹೌದು ಭೂಮಿನೂ ಸಹಿತ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನದ, ಶಿವ ಕೊಟ್ಟಿರ್ತಕ್ಕಂಥ ದಾನದ ಐತಿ. ಬೆಳೆನು ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನದ, ನೀರನ್ನು ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನದ, ಬೆಂಕಿನೂ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನದ, ಎಲ್ಲಾನು ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನದ. ಜಗತ್ತಿನೊಳಗ ತಂದಿನೇ ಹೌದು ಶ್ರೇಷ್ಠ ಅದನ ಅಂತಕ್ಕಂಥದ ವಿಷಯ ನಮ್ಮ ವಾದ ಐತಿ. ಆ ತಾಯಿ ಎಲ್ಲಿ ಶ್ರೇಷ್ಠ ಆದಳು, ಶಕ್ತಿ ಎಲ್ಲಿ ಶ್ರೇಷ್ಠ ಆದಳು, ಹೆಂಗ ಶ್ರೇಷ್ಠ ಆದಳು ಅಂತಕ್ಕಂಥದ್ದು ಅವ್ರ ವಾದ. ನಮ್ಮ ಮುರುಘಾನೂರು ಸರ್ ಅವ್ರು ಹೇಳ್ತಾರ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಕ್ಯಾಲಿಯನ್ನ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ. ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ. ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ. ದೈವ ಸ್ವಲ್ಪ ವಿಚಾರ ಮಾಡ್ರಿ. ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗ
ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ವಿಚಾರ ಮಾಡಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಶ್ಯಾನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಸಾಲ ಸೋಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ನೋಕಾರಿ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಭರ್ಜರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಭರ್ಜರಿ ಯಪ್ಪ ಇನ್ನ ಮುಂದ ಕೇಳರಿ ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಜಯದ್ರಾಣ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ ನಿಮ್ಮ ಅಣ್ಣನ ಮಕ್ಕಳು 4-5 ಮನಿಯಾಗ ಸಾಕಾಗಿ ಹೋಗ್ಯಾದರಿ ಕೋಡಿ ಇರುವುದು ಬ್ಯಾಡ ಬ್ಯಾರೆ ಇರೋ ನೆಂದು ಮುಚ್ಚುಗೊಂಡ ಮಲಿಗ್ಯಾಳ ಮಾರಿ ಸುತ್ತಮ್ಮ ಬೆಟ್ಟನ ಗಾಬಾಡಿ
ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಕ್ಕ ಬರ್ತಿದ ತೂರಿ ತೂರಿ ಆಗುದು ಒಮ್ಮೆ ಬ್ಯಾರೆ ದೇವ ಸ್ವಲ್ಪ ವಿಚಾರ ಮಾಡು ಚಂದ್ರನ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೇವ ಸ್ವಲ್ಪ ವಿಚಾರ ಮಾಡ್ರೆ ಕೂಡಿ ಹೋಗೋನು ತಮ್ಮ ಬ್ಯಾರೆಯಾಗುದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬ್ಯಾಡೋ ಅಡ್ಡ ದಾರಿ ಎಷ್ಟು ಹೇಳಿದರ ಹೊಟ್ಟೆ ಕೇಳಲಿಲ್ಲ ಮಂದಿಗೆ ನೆರಸಾನರಿ ಇವತ್ತ ಆಗ್ತಿ ನಂದನ ಬ್ಯಾರಿ ಮಾಡಿದ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತೋ ಬಿದ್ದವ್ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿರ್ರಿ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಂತು ಬಿದ್ದವ್ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿರ್ರಿ ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ ವರುಷೇಂದ್ರ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ ಮಳೆಗಾಲದಾಗ ಹೊಟ್ಟೆ ಬೆಳಲಿಲ್ಲ ಹೊಲ ಹೈರ್ಯಾಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕೊಡದು ಮಲಗ್ಯಾನ ನಿತ್ಯಾಗ ಹತ್ತದಾರಿ ಎಲ್ಲ ಬಯನ ಕೈ ಐತಂದರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳ್ಯಾಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ
ಯಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಗಂಡತಿ ಹೋಗಿ ಜ್ವಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚಾಗ್ಯವ ತಮ್ಮ ಔಷಧ ಇಸ್ಗುಟ್ಟೋ ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮಗ ತಿಳಿದಿಲ್ಲ ರೀ ಅಣ್ಣ ಔಷಧ ಬಂದನ ರೀ ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಬಾರಿ ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಭಾರಿ ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಚಂದ್ರ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ್ಟ ಪಟ್ಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ಮನಿತಾನದೊಳಗ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದಿದ್ರು ಹೌದು ಗಂಡಸು ಮಕ್ಕಳು ಹುಟ್ಟಿ ಬಂದ ಕೂಡಲೇನೆ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಸಣ್ಣ ತಮ್ಮಗ ಅಣ್ಣ ತಗೊಂಡು ತಿರುಗಾಡಕತ್ತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಹೌದು ಪರದೇಶಿ ಮಕ್ಕಳಿದ್ದು ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಬಡತನ ಪರಿಸ್ಥಿತಿ ಇತ್ತು ಅನ್ನದ ಕೊರತೆ ಬರ್ಲಕತ್ತು ಊಟದ ಕೊರತೆ ಬರ್ಲಕತ್ತು ಹಾಲಿನ ಕೊರತೆ ಬರ್ಲಕತ್ತು ಹೌದು ಆ ಅನ್ನದ ಸಲುವಾಗಿ ಹಾಲಿನ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜ್ವಾಕಿ ಮಾಡ್ತಿದ್ದ ಹೌದು ತಮ್ಮ ಬೆಳೆದು 6 ವರ್ಷದವ ಅದ ಅಣ್ಣಿದ್ದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹೊಡಿದ ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡಕತ್ತು ಹೌದು ಹಿಂದಿಂದ ಬಿಸಿಲಾಗ ತಿರ್ಗಾಡದ್ ನೋಡಿ ಅಣ್ಣ ತಾನ ಏನಂತ್ರಿ ನಾನು ಹೈರಾಣ ಆಗ್ಲಕತ್ತೀನಿ ಹೌದು ನನ್ನ ತಮ್ಮ ಹೈರಾಣ ಆಗಬಾರದು ಇವನಿಗೆ ನೆಳ್ಳಾಗಿಡ್ಬೇಕು ಸುಖದಾಗಿಡ್ಬೇಕಂತ ಹೇಳಿ ತಮ್ಮಗ ಸಾಲಿಗೆ ಹಚ್ಚದ ಹೌದಪ್ಪ ಹೌದು ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ ಯಾರು ಅಣ್ಣ ಹೌದು 15 ಎಕರೆ ಹೊಲ ಗಳಿಸದ ತಮ್ಮಗ ರೊಕ್ಕ ತುಂಬಿದ ಸಾಲಿ ಕಲಿಸ್ತಿದ ಊರಾನ್ ಹಿರಿಯರಲ್ಲಕತ್ರು ಏನಂತ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದ 15 ಎಕರೆ ಹೊಲ ಗಳಸದ ದೊಡ್ಡವಾಗ್ಯಾನ ಹೌದು ಪ್ರಾಯಕ್ ಬಂದಾನ ಹೌದು ಇವನಿಗೊಂದು ಲಗ್ನ ಮಾಡ್ಬೇಕಂತೇಳಿ ಊರಾನ್ ಹಿರಿಯರು ಎಲ್ಲಾರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ರು ದೇವ್ರ 5-6 ಮಕ್ಕಳು ಕೊಟ್ಟ ಹೌದು
ಭಾರಿ ಸಂಸಾರ ನಡೆದಿತ್ತು. ನಡೆದಿತ್ತು. ಅಷ್ಟ್ರೊಳಗ ತಮ್ಮನ ಸಾಲಿನ ಮುಗಿತ್ತು. ಹೌದು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಹ್ಮ್. ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು. ಹೌದು, ರೊಕ್ಕ ಕೇಳಿದ್ರು. ಲಂಚ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ, ಏನಂತ? ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದ ಹೈರಾಣ ಆಗ್ತಾನ. ಆಗ್ತಾನ. ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ ಬೀಳ್ತಾನ. ಹೌದು. ನಾನೇ ಕೂತ್ ನಮ್ಮ ಅಣ್ಣಗೆ ಹೆಂಗ ಹೈರಾಣಕ್ ಹಾಕ್ಲಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ. ಏನ್ ಹೇಳ್ತಾನ್ರಿ? ನೋಡ್ರಿ, ಇಷ್ಟು ರೊಕ್ಕ ಒಮ್ಮೆ ತಗೊಂಡ್ ಬಾ ಅಂದ್ರ ನಾ ಎಲ್ಲಿ ತಗೊಂಡ್ ಬರ್ಲಿ? ಹೌದು ಹೌದು. ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ. ಟೈಮ್ ಕೊಡ್ರಿ. ನಾನು ಊರಿಗೆ ಹೋಗಿರ್ತೀನಿ. ಊರಿಗೆ ಹೋಗಿ ಎಲ್ಲಾ ರೊಕ್ಕ ಗಾಳೆ ಮಾಡ್ಕೊಂಡು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಅಂತ ಹೇಳ್ದ. ಹೌದಪ್ಪ, ಹೌದು ಹೇಳ್ದ. ಅಧಿಕಾರಿಗಳು ಯಾಕಾಗಲ್ಲ ಅಂದ್ರು. ಹೌದು. ಹಳ್ಳಿಗೆ ಬಂದ. ಹಳ್ಳಿಗೆ ಬಂದ ರೊಕ್ಕದ ವಿಷಯ ಅಣ್ಣನ ಮುಂದೆ ಮಾತಾಡ್ಬೇಕತ್ತ ನಾ ಬಾಯಾಗಿನ ಮಾತು ಬರಲ್ಲ ಯಾವ. ಹೌದು ಹೌದು. ಯಾಕ ತಾಯಿನೂ ಅವನೇ ಆಗಿದ್ದ, ತಂದಿನೂ ಅವನೇ ಆಗಿದ್ದ, ಬಂಧುನು ಅವನೇ ಆಗಿದ್ದ, ಬಳಗನು ಅವನೇ ಆಗಿದ್ದ. ಅಣ್ಣಗ್ ಬಿಟ್ರು ಬ್ಯಾರೆ ಪ್ರಪಂಚ ತಮ್ಮಗ್ ಗೊತ್ತಿದ್ದಿದ್ದಿಲ್ಲ. ಇಲ್ಲ. ಹೆಂಗ್ ನಾನು ಹೇಳಿ, ಹೆಂಗ್ ನನ್ನ ಅಣ್ಣಗ ಹೈರಾಣಕ್ ಹಾಕ್ಲಿ ಅಂತ ಹೇಳಿ ತನ್ನ ಮನಸ್ಸಿನಾಗ ಇಟ್ಕಲಕತ್ತ, ಕೊರಗಲಕತ್ತ, ಮರಗಲಕತ್ತ. ಅವಾಗ ಏನಾಯ್ತು ಅಂತ ಕೇಳಿದ್ರ ವಿಚಾರ ಮಾಡ್ತಾನ ತಮ್ಮ. ಏನಂತ? ಹಿಂಗೆ ನನ್ನ ಅಣ್ಣನ ಋಣದಾಗ ಕೂತ್ ನಾನು ಎಷ್ಟು ದಿವಸ ಊಟ ಮಾಡ್ಲಿ? ಹೌದು. ಅಣ್ಣ ಒಬ್ಬನೇ ಹೊಲದಾಗ ಹೈರಾಣ ಆಗ್ಲಕತ್ತಾನ. ನಾನು ಸ್ವಲ್ಪ ಕೆಲಸ ಮಾಡ್ದಂದ್ರ ಅಣ್ಣಗ ಸ್ವಲ್ಪ ಹಗುರ ಆಗ್ತದ ಅಂತ ಹೇಳಿ ಹೊಲಕ್ ಹೋಗಿ ಅಣ್ಣ ಕೈಗೆ ಕೆಲಸ ಮಾಡ್ಲಕತ್ತ. ಅಣ್ಣ ತನ್ನ ತಮ್ಮಗ ಏನಂತ್ರಿ? ಏ ತಮ್ಮ, ನಿನಗ್ ಹಿಂಗ ಕೆಲಸ ಮಾಡ್ಲಕ್ಕ ಸಾಲಿ ಕಲಿಸಿಲ್ವೋ? ಹೌದು. ನೀ ನೌಕರಿ ಮಾಡ್ಕೋ. ನೀ ನೆಳ್ಳಾಗಿರ್ಬೇಕು ಅಂದಾಗ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ, ನನಗ ಖುಷಿ ಆಗ್ತದ. ಅಲ್ಲಿ ನನಗನು ಖುಷಿ ಆಗಲ್ಲ, ನನ್ನ ಹಡದವ್ರಿಗೂ ಆತ್ಮಕ್ ಶಾಂತಿ ಸಿಗಲ್ಲ. ತಮ್ಮ ನೀ ನೌಕರಿ ಮಾಡಕೋ ಹೋಗು ಅಂದ ಕೂಡಲೇ ಅವಾಗ ತಮ್ಮ ತಾನ ಏನತ್ರಿ? ಅಣ್ಣ, ನೀ ಖುಷಿ ಪಡೋ ಟೈಮ್ ಅವಾಗೆ ಬಂದಾದ. ನೌಕರಿ ಆಗ್ಯದ ಅಣ್ಣ. ಹೌದು. ಒಂದೇ ವಿಷಯದೊಳಗ ನಾನು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ. ಈ ವಿಷಯ ನಿನ್ನ ಮುಂದೆ ನಾ ಹೆಂಗ್ ಹೇಳಿ ನಿನಗೆ ಹೆಂಗ ಹೈರಾಣಕ್ ಹಾಕ್ಲಿ ಅಂತ ಹೇಳಿ ನನ್ನ ಮನಸ್ಸಿನಾಗ ಇಟ್ಕೊಂಡು ಕೊರಗಲ್ ಕತ್ನಿ ಅಂತ ಹೇಳ್ದ. ಹೌದು ಹೇಳ್ದ. ಅವಾಗ ಅಣ್ಣ ತಾನ ಏನತ್ರಿ? ಏ ಕೊರಗಲಕ್ಕೆ ಇಲ್ಲೇನು ವಿಷಯ ಅದಾರೋ? ಹೌದು. ಹಡದವ್ರು ಅಂತೂ ಆಸ್ತಿ ಏನೂ ಇಲ್ಲ. ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸಿನಿ, ಒಂದು ಮನಿ ಗಳಿಸಿನಿ. ನೌಕರಿ ಸಲುವಾಗಿ ಹೊಲ ಹೋಲಿ, ಮನಿ ಹೋಲಿ, ಊರ್ ತುಂಬ ಸಾಲ ಅಲಿಕರೆ ನಿನಗ ನಾ ಹೈರಾಣ ಮಾಡಿಕೊಡಲ್ಲ, ನಿನಗ ನೌಕರಿ ಮಾಡಿಸ್ನಿ ಅಂತ ಹೇಳಿ 15 ಎಕರೆ ಹೊಲ ಬ್ಯಾಂಕಿಗೆ ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ. ರೊಕ್ಕ ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲು ಹಿಡಿಕತ್ತ. ಹೌದು. ಯಪ್ಪ, ನನ್ನ ತಮ್ಮಗ ನೌಕರಿ ಆಗ್ಯದ, ಸಾಲ ಕೊಡ್ರಿ, ಮುಂದೆ ನಾ ಬೆಳಿ ಮ್ಯಾಗ ತೀರಿಸ್ನಿ ಅಂತ ಹೇಳಿ ಊರನ್ನ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ಸುರುವಿಗೆ ತಮ್ಮಗ 35,000 ರೂಪಾಯಿ ಪಗಾರ ಬರ್ತಿತ್ತು. ಹೌದು. ಎಷ್ಟು ಬರ್ತಿತ್ತು? 35,000 ಬರ್ತಿತ್ತು. ಸಂಸಾರ ಬಾರಿ ನಡೆದಿತ್ತು. ಒಂದ್ ದಿವಸ ಸಣ್ಣಿದ್ದವ ಹೊಲಕ್ ಹೊಂಟಿದ್ದ. ಊರನ್ ಹಿರಿಯರ್ ಕರೆದು ಕೇಳ್ತಾರ, ಏನಂತ ಹೇಳಿ? ಏ ತಮ್ಮ, ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲೋ? ಇಲ್ಲೋ. ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸದಿ, ತಮ್ಮಗ ನೌಕರಿ ಮಾಡಿಸದಿ. ಹೌದು. ನಿಮ್ಮಂತ ಮಕ್ಳು ಎಲ್ಲರೂ ಹೊಟ್ಟ್ಯಾಗ ಹುಟ್ಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೋತೀವೋ ತಮ್ಮ ಅಂತಂದ್ರು. ಹೌದು. ನಿಮ್ಮಂತವ್ರಿಂದ ಊರಿಗೆ ಕಿಮ್ಮತ್ತದ, ಮನೆತನಕ್ಕೆ ಕಿಮ್ಮತ್ತದ, ಎಲ್ಲರಿಗೆ ಕಿಮ್ಮತ್ತದ. ನಿಮ್ಮಂತ ಮಕ್ಳು ಎಲ್ಲರೂ ಹೊಟ್ಟ್ಯಾಗ ಹುಟ್ಟಬೇಕು ತಮ್ಮ ಅಂತ ಹೇಳಿ ಇನ್ನ ಒಂದು ಮಾತು ಹೇಳ್ತಾರ. ಏನ್ ಮಾತ? ನಿಂದು ಲಗ್ನ ಆಗ್ಯದ, 5-6 ಮಕ್ಳು ಹುಟ್ಟ್ಯಾವ, ನಿನ್ನ ತಮ್ಮನು ದೊಡ್ಡವಾಗ್ಯಾನ, ನಿನ್ ತಮ್ಮಗ ನೌಕರಿ ಆಗ್ಯಾದ, ಒಂದು ಲಗ್ನ ಮಾಡಿ ಬಿಡು, ನಿನ್ನ ಭಾರಿ ಇಳ್ದಂಗ ಆಗ್ತದ ಹೇಳಿದ್ರು. ಹೌದು. ಅವಾಗ ಅವ್ರು ಹೇಳೋದನ್ನ ಕರೆಕ್ಟ್ ಅದ ಅಂತ ಹೇಳಿ ಅಣ್ಣ ತಿಳ್ಕೊಂಡು ಒಂದು ಹೆಣ್ಣ ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಡ್ಲಿಕ್ ಮನೆಗೆ ಬಂದಳು. ಹೌದು. ನಡ್ಲಿಕ್ ಮನೆಗೆ ಬಂದಳು. ಲಗ್ನ ಆಗಿನ ಒಂದು ತಿಂಗಳೂ ಆಗಿಲ್ಲ, ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ಏನು ಬ್ಯಾರೆ ರೀಪ? ಬ್ಯಾರೆ ಏನಂತ ಕೇಳಿದ್ರ, ನಮ್ಮ ಭಾವರೇ ಹೊಲದೊಳಗ ದುಡಿತಾನ, ಇನ್ಕಮ್ ಏನೂ ಇಲ್ಲ ಗಳಿಕೆ. ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹೌದು. ಹೆಂಗರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರೆ ಆದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡಳು ತಮ್ಮನ ಹೆಂಡತಿ. ಹೌದು. ಆಸೆ ಮಾಡಿದ್ರೆ ಹೆಣ್ಮಗಳು ಆಸೆ ಮಾಡಿ ತಮ್ಮನ ಹೆಂಡತಿ ಗಂಡ ಕರೆದು ಹೇಳ್ತಾಳ, ಏನತ್ತ? ರೀ, ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ವೈನಿ ಕಿರಿಕಿರಿ, ನಿಮ್ಮ ಅಣ್ಣನ ಮಕ್ಕಳ ಕಿರಿಕಿರಿ. ಹೌದು. ನನಗ ತಿಂಗಳದಾಗ ಸಾಕಾಗ್ಯದ್ರಿ. ಹೌದು. ನಿಮ್ಮ ಅಣ್ಣ ಬೇಕೇನ ನಾ ಬೇಕಂತೇಳಿ ಕೇಳಿದಳು. ಹೌದಪ್ಪ. ಹೌದು. ಪುತ್ರ ಹೆಂಡತಿ ಎತ್ತಿದ, ನಿತ್ರ ಹೆಂಡತಿ ಎತ್ತಿದ, ಹೆಂಡತಿ ಸೆರಗ್ ಹಿಡ್ಕೊಂಡೆ ತಿರುಗಾಡ್ತಿದೆ. ಹೆಂಡತಿ ಮಾತು ಕೇಳ್ತಾನ. ಹೆಂಡತಿ ಮಾತು ಕೇಳತ್ತಾನ. ಏನತ್ತ? ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನಿ, ಖರೆ ನಿನಗೆ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿಗೆ. ಹೌದು. ಏನ್ ಹೇಳ್ದ? ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗೆ ಬಿಡಲ್ಲ ಅಂತ ಹೇಳಿದ್ರಿಪ್ಪ. ಅವ ಮೆಚ್ಚಬೇಕ ಅವನಿಗೆ ಗಂಡಸಗ.
ಸಾಲ ಮಾಡಿ ನೌಕರಿ ಮಾಡಿದ ಮರ್ತ, ಹಳ್ಳಿಲಿ ಹಾಲು ಹಾಕಿದ ಮರ್ತ, ಹೌದು ಎಲ್ಲ ಮರೆತು ಹೆಂಡತಿ ಗುಂಗನಾಗಿದ್ದಿರ್ತಕ್ಕಂಥ ತಮ್ಮ ಬಿಟ್ರ ಅಣ್ಣಗೆ ಬಿಡ್ತೀನಿ ಖರೆ ನಿನಗೆ ಬಿಡಲ್ಲ ಅಂದ ಕೂಡಲಿನ ತಮ್ಮನ ಹೆಂಡತಿ ಖುಷಿ ಆಯ್ತು. ಹೌದು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಾ ಅಂದಳು. ಅಂದಳು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಬಲಿಯಕ್ ಬಂದ ತಾನ. ಏನತ್ರಿ? ಅಣ್ಣ ಹಾ ಈ ಮನ್ಯಾಗ ಸಟ್ ನಡೆಯೋದಾಗಲ್ಲ, ನಡೆಯೋದಾಗೋದಿಲ್ಲ. ಬ್ಯಾರಿ ಮಾಡಿ ಕೊಡು. ಕೊಡು. ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ, ಇಲ್ಲಕ್ಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ ಅಣ್ಣ ಅಂತ ಹೇಳ್ದ. ಹೌದು ಹೌದು. ಅವಾಗ ಅಣ್ಣ ತಾನ, ಏನಂದ? ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ, ಬಂದಿದಿ, ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ, ಹೌದು ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ. ತಮ್ಮ ಲಗ್ನ ಆಗಿ ವರ್ಷನೂ ಆಗಿಲ್ಲ, ತಿಂಗಳೇ ಆಗ್ಯಾದ. ಆಗ್ಯಾದ. ಈ ಸಮಯದೊಳಗ ನೀ ಬ್ಯಾರಿ ಆದ ಅಂದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ, ಮನಿ ಮರ್ಯಾದೆ ಹಾಳಾಗ್ತದ ತಮ್ಮ. ಹೌದು ಸ್ವಲ್ಪ ದಿವಸ ಜೊಕ್ಕೊಂಡು ಹೋಗುನು ಅಂತ ಹೇಳ್ದ. ಅವಾಗ ಅಣ್ಣನ ಮಾತಿಗೆ ತಮ್ಮ ತಾನ, ಏನತ್ತ? ಏ ಅಣ್ಣ ನೀನು ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡ ಅಂದ. ಹೌದು. ಏನಂದ? ಎದಿ ಮ್ಯಾಗಿನ ಅಂಗಿ ಜಗ್ಗಿ ಹೊಡ್ಯಾಕಿಂತ ಮೊದಲು ಬ್ಯಾರಿ ಮಾಡಿ ಕೊಡು ಅಂತ ಹೇಳ್ದ. ನಿನ್ನ ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡು ಅಂದ ಕೂಡಲೇ ಅಣ್ಣ ವಿಚಾರ ಮಾಡ್ತಾನ. ಏನಂತ? ಯಾವಾಗ ನನ್ನ ಅಣ್ಣ ನನ್ನ ತಮ್ಮ ಹಿಂಗಲಕತ್ತನಂದ ಬಳಕ ನಾನು ಬ್ಯಾರಿ ಮಾಡಿ ಕೊಡೋದೇ ಚಲೋ ಅಂತ ಹೇಳಿ ಅವಾಗ ತಮ್ಮಗತ್ತಾನ, ಏನತ್ರಿ? ತಮ್ಮ ನನ್ನ ಕೈಲಿ ಅಂತೂ ಬ್ಯಾರಿ ಮಾಡಿ ಕೊಡೋದಾಗಲ್ಲ, ಆಗೋದಿಲ್ಲ. 4 ಮಂದಿಗೆ ನೆರೆಸಿ ನಿನ್ನ ಪಾಲ ತಗೊಂಡು ನೀ ಬ್ಯಾರಿ ಆಗತ್ ಹೇಳ್ದ. ಹೌದು ಹೇಳ್ದ. 4 ಮಂದಿಗೆ ನೆರೆಸದು ತಮ್ಮ. ಅಣ್ಣ ಗಳಿಸಿರ್ತಕ್ಕಂಥ 15 ಎಕರೆ ಹೊಲದೊಳಗ 7.5 ಎಕರೆ ಹೊಲ ತಗೊಂಡ. 1 ಮನಿ ತಗೊಂಡ. ಹೌದು. ಬ್ಯಾರೆ ಆದ. ಅಣ್ಣ ಇಲ್ಲಿ ಒಂದು ಸಣ್ಣ ತಪ್ಪು ಮಾಡ್ತಾನ. ಏನು ಸಣ್ಣ ತಪ್ಪ್ರಿ? ಬ್ಯಾಂಕಿನ ಸಾಲ, ಊರನವ್ರ ಸಾಲ ಇವ ತನ್ನ ಕೊಳ್ಳಾಗೆ ಹಾಕೊಂಡ. ಇವ 4 ಮಂದಿ ಒಳಗೆ ಹೇಳಿಲ್ಲ ಇವ. ಹೌದು ಹೇಳಿಲ್ಲ. ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ರೋಣಿ ಮಿರ್ಗ ಮಳಿ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಯವ್ವಾ ತಮ್ಮರೆ ಕೈ ಬಿಟ್ಟು ಹೋದ. ನಿನಗ ನಂಬಿ ನಾ ಊರನವ್ರ ಸಾಲ, ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಇದ್ರಂದ ಪಾರ ಮಾಡತ್ತೇಳಿ ನಮಸ್ಕಾರ ಮಾಡಿ ಬೀಜ ಬಿತ್ತದ. ಬೀಜ ನಾಡ್ತು. ಮುಂದೆ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ, ಬೆಳಿ ಎಲ್ಲ ನಡಬರಕ್ಕೆ ಒಣಗಿ ಹೋದು. ಹೌದು. ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. 1 ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು, ಊರನ ಸಾಲಗಾರ ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣ ಸಾಲಕ್ಕಂಜಿ ಹೊಲಾನ ಬಿಟ್ಟ, ಮನಿನ ಬಿಟ್ಟ, ತನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ. ಹುಚ್ಚಾಗಿ. ಹೌದು. ಒಂದ್ ದಿವಸ ಛೀ ಅನಸ್ತು. ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಳಿ, ಎಷ್ಟು ದಿವಸ ತಿರುಗಾಳಿ. ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತೈತಂದ್ರ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟದ್ರಂದ್ರ ನನ್ನ ಮನಿ ಮರ್ಯಾದೆ ಏನ್ ಉಳಿತದ? ಇಷ್ಟು ದಿವಸ ಮಾಡಿದ ಏನ್ ಉಳಿತದ? ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು. ಪ್ರಪಂಚ ಗೆದ್ದಂದ್ರೇನು? ಸಾಯಾದ್ರಿ ಸೈಬೇಕಂದ. ಹೌದು. ಸತ್ರ ನಾನು ಬ್ಯಾರೆ ಊರಾಗ ಸೈಬಾರ್ದು, ನನ್ನೂರಾಗ ಸೈಬೇಕು, ನನ್ನ ಮನೆಗೆ ತಲೆ ಕೊಟ್ಟು ಸೈಬೇಕಂತ ಹೇಳಿ ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರತ್ತನ ತಮ್ಮ ಕಟ್ಟಿ ಮ್ಯಾಗ ಕೂತು ನ್ಯಾಯ ಮಾಡಕತ್ತಿದ್ದ. ಎಲ್ಲ ಅನುಕೂಲಿತ್ತು ತಮ್ಮಗ, ಎಲ್ಲ ಅನುಕೂಲಿತ್ತು. ಹೌದು. ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ. ಏನಂತ ಹೇಳಿ? ಏ ತಮ್ಮ, ಈ ವರ್ಷ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ. ಹೋದ ವರ್ಷದ ಸ್ವಲ್ಪ ಜ್ವಾಳ ಕಾಳು ಉಳ್ದಾವು. ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ ತಮ್ಮ. ಹೆಗ್ಗಣಿ ಎಣ್ಣಿ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಲ್ಕತ್ತ. ಹೌದು. ಕೈ ಒಡ್ಡಿ ಬೇಡ್ಕೊಲ್ಕತ್ತ. ಮೈಯನ ಅಂಗಿ ಹರಿದಿದ್ದು. ಅಣ್ಣನ ರೂಪ ನೋಡಿ ತಮ್ಮಗ ಅಸಹ್ಯ ಆಗ್ಲಕತ್ತು, ನಾಚಿಕೆ ಬರ್ಲಕತ್ತು. ಅಭಿಮಾನದಿಂದ ಒಂದು ಮಾತು ಹೇಳ್ತಾನ. ಏನು ಮಾತಾ? ಅಣ್ಣ ನೀ ದೊಡ್ಡವದಿಯೋ. ಹೌದು. ನೀ ದೊಡ್ಡವ ಅನ್ನೋದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಒಡತಿ. ಅಣ್ಣ ನೀ ಕೈ ಒಡ್ಡದಾಗ ನಾ ರೊಕ್ಕ ಕೊಟ್ಟಂದ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ನಾ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಅಣ್ಣ ನಿನಗ್ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣ್ಣ ಎಣ್ಣಿನೇ ಕೊಡ್ತೀನಿ ಅಂದ ತಮ್ಮಿದ್ದವ. ಹೌದು. ಓಡ್ಕೋತ ಅಗುರಕ್ ಹೋಗಿ ಹೆಗ್ಗಣ್ಣಿ ನಿತ್ತಂದ ಅಣ್ಣನ ಕೈಯ ಕೊಟ್ಟ. ಅಣ್ಣ ಕುಲುಕುಲು ನಗಲಕತ್ತ. ಹೌದು. ಸ್ವಂತ ನನ್ನ ತಮ್ಮನ ನನಗೆ ಇಸ ಕೊಟ್ಟಲ್ಲ. ಹೌದು. ಇಸ ಕೊಟ್ಟಲ್ಲ ಅಂತೇಳಿ ಇಸ ತಗೊಂಡ ಮನಿಗೆ ಬಂದ. ಮನೆಗೆ ಬರತ್ತನ ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು. ಅನ್ನ ಕುದಿಲಿಕತ್ತಿತ್ತು. ಹೌದು. ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕಲ್ಕತ್ತ. ಏನಂತೇಳಿ ಹಾಕ್ತಾನ ಅಂತ ಕೇಳಿದ್ರ, ಇವತ್ತು ಮಾತ್ರ ಊಟ ಭಾರಿ ಆಗ್ತೇಳಿ ಹಾಕದ. ಹೌದು. ಎಂದೂ ಇರ್ಲಾರ್ದ ಊಟ ಇವತ್ತು ನಾವು ಮಾಡ್ತೀವಿ ಅಂತೇಳಿ ಹಾಕದ. ಹೆಂಡತಿ ಅಲ್ಲೇ ಇದ್ಳು. ಆ ಇಸ ಹಾಕದ್ ನೋಡಿ ಹೆಂಡತಿ ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ ಬೀಳಕತ್ತು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಹೌದಪ್ಪ. ಹೌದು. ಅವಾಗ ಮಕ್ಕಳು ಎದ್ದು ಕೇಳ್ತಾವ, ಏನಂತ? ಯವ್ವಾ ಯಾಕೆ ಕಳ್ಳಕತ್ತಿದಿ? ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೀಯ ತಾಯಿ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗ ತೊಯ್ದು ನೆಲ ತೊಯ್ಲಿಕತ್ತು. ಹೌದಪ್ಪ. ಹೌದು. ಅನ್ನ ಕುದಿತು.
ಇರ್ತಕ್ಕಂತ ತಾನು ಬಡಿಸ್ಕೊಂಡ್ಳು ಗಂಡಗನು ಬಡಿಸಿದ್ಳು ಮಕ್ಕಳಿಗೆ ಬಡಿಸ್ಬೇಕಂತೇಳ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು ಪಾಪ ಹೆತ್ತು ಕರಳ ಭಗವಂತ ಇಂತ ಯಾಳೆ ಯಾವ ತಾಯಿಗೂ ತರಬೇಡ ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ ನಾ ಯಾವ ಜನ್ಮದಾಗ ಏನ್ ಅನ್ಯಾಯ ಮಾಡೀನಿ ನನಗೆ ಇಂಥ ಶಿಕ್ಷಣ ಯಾಕೆ ಕೊಟ್ಟಿ ಭಗವಂತ ಹೇಳಿ ಹೆಣ್ಮಗಳು ದುಃಖ ಮಾಡ್ಲಕತ್ರು ಅವಾಗ ಗಂಡ ಹೇಳ್ತಾನ ಏನ್ ಹೇಳ್ದ ಸತಿ ಗಟ್ಟಿ ಧೈರ್ಯ ಮಾಡು ಹೌದು ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕು ಹೌದು ನಮ್ಮ ಮಕ್ಕಳು ಮಂದಿಗೆ ವಜ್ಜೆ ಆಗ್ತಾವ ಮಂದಿಗೆ ಭಾರ ಆಗ್ತಾವ ಹೌದು ನಮ್ಮ ಮಕ್ಕಳು ಮಂದಿಗೆ ಭಾರ ಆಗೋದು ಬೇಡ ಮಂದಿಗೆ ವಜ್ಜೆ ಆಗೋದು ಬೇಡ ನಮ್ಮ ಸಂಗಟ್ಟೆ ಕರ್ಕೊಂಡು ಹೋಗುನು ಸತ್ಯ ತಿಳಿ ಇವನು ಹೆಣ್ತಿತ್ತು ಆಕಿಗೆ ಬಿದ್ದಳ್ಳಕತ್ತ ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು ಹೌದು ಗಟ್ಟಿ ಧೈರ್ಯ ಮಾಡಿ ಇಸದ ನಮ್ಮ ಮಕ್ಕಳಿಗೆ ಹಾಕಿದಳು ಮಕ್ಕಳು ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕೀಡಿ ಮರಿಯಾಗಿ ಮದ್ದಾಳಕತ್ತು ಮಕ್ಕಳು ಹೌದು ಹೌದು ನೆಲ ಸಾಲಲಾಯ್ತು ಒದ್ದಾಳಕತ್ತು ಗಾಡಿಗೆ ಹೈಲಿಕತ್ತು ಮಕ್ಕಳ ಹೈರಾಣ ನಾವೇಲಿ ನೋಡೋಣ ಮಕ್ಕಳ ತ್ರಾಸ ನಾವೇಲಿ ನೋಡೋಣ ಅವ್ರಕ್ಕಿಂತ ಮೊದಲು ನಾವೇ ಕಣ್ಣು ಮುಚ್ಚಬೇಕು ಅವ್ರಕ್ಕಿಂತ ಮೊದಲು ನಾವೇ ಸೈಬೇಕಂತ ಹೇಳಿ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದೆ ಸತ್ತ ಮ್ಯಾಲ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು ಮನಿ ತುಂಬಾ ಹೆಣ ಬಿದ್ದು ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ಇಸ ಏರಾರ್ದಾಗಿತ್ತು ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಇಲ್ಲೇ ಮಗಲಾನ ಮನೆ ನಮ್ಮ ಕಾಕ ಹೇಳ್ಬೇಕಂತೇಳಿ ಟೈಮ್ ರಾತ್ರಿ ಬಾರ ಆಗ್ಯದ ಕಾಕತ್ತದ ಕೂಸ ಬಾಯಿಲೆ ರಗತ್ತು ಜಿಗ್ಲಿಕತ್ತದ ಹೌದು ಕಾಕ ಅಂತ ರಗತ್ತು ಜಿಗ್ಲಿಕತ್ತದ ಕಾಕನ ಮನಿ ಸನಿ ಮಾಡ್ಕೊಳಕತ್ತದ ಕಾಕನ ಮನಿ ಬತ್ತು ಕಾಕನ ಮನಿ ಬಾಕಲು ಬಿಡಬೇಕತ್ತದ ಕೂಸಿನ ಕೈಯಾಗ ತ್ರಾಣಿಲ್ಲ ಕೂಸನು ಕಾಕನ ಹೊಸ್ತಲಿಕ್ಕೆ ತಲೆ ಕೊಟ್ಟು ಪ್ರಾಣ ಬಿಡ್ತು ಮುಂಜಾನೆದ ಕಾಕ ಬಾಕಲು ತೆಗದ ಬಾಕಲು ತೆಗದ ನೋಡತ್ತನ ಅಣ್ಣನ ಮಗ ಹೊಸ್ತಲಿಗೆ ತಲೆ ಕೊಟ್ಟು ಮಲ್ಕೊಂಡದ ತಿಳ್ಕೊಂಡ ಅಣ್ಣಗ ವೈನಿಗೆ ಬೈತಾನ ಏನಂತ ಹೇಳಿ ನಮ್ಮ ಅಣ್ಣ ನಮ್ಮ ಮನಿ ಎಷ್ಟು ಹುಚ್ಚದಾರೋ ಬೇಡದವ್ರಿಗೆ ದೇವ್ರು ಮಕ್ಕಳು ಕೊಡಂಗಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟನ ಮಕ್ಕಳ ಖಬರಿಲ್ ನೋಡತ್ತೇಳಿ ಎತ್ತು ಇದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತನ ಕೂಸು ಕಾಕನ ಕೈಯಾಗ ಹೆಡಕೋಗಿತ್ತು ಯಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ನನ್ನ ಹೊಸ್ತಲಿಗೆ ತಲೆ ಕೊಟ್ಟು ಸತ್ತದ ನಮ್ಮ ಅಣ್ಣ ನಮ್ಮ ವೈನಿ ಏನಾದ್ರೂ ತಿಳ್ಕೋಬಹುದು ಮೊದಲು ಹೋಗಿ ನಮ್ಮ ಅಣ್ಣಗೆ ಹೇಳ್ಬೇಕಂತೇಳಿ ಅಣ್ಣ ವೈನಿ ತಿಳಿ ಬಂದ್ ಮನ್ಯಾಗ ಹಣಿಕೆ ಹಾಕದ ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ದು ಹೆಗ್ಗಣಿ ಹಣ್ಣಿನೂ ಅಲ್ಲೇ ಬಿದ್ದಿತ್ತು ಕೂಸಿಗೆ ಅಲ್ಲೇ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತ ಅಣ್ಣ ಎಂತ ಗಾತ್ ಮಾಡಿದ್ವು ಎಂತ ಕರ್ಮದಾಗ ಹಾಕಿದ್ವು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ಯಾಡಲಕತ್ತ ಅಣ್ಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ ನಿನ್ನ ಮಕ್ಳು ಇರ್ಲಾರ್ದಿ ಭೂಮಿ ಮ್ಯಾಲ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಅಣ್ಣ ಹೆಣ್ಣು ನನಗ ನಿನಗ ದೂರ ಮಾಡ್ಯಾದ ಆ ಹೆಣ್ಣು ನನಗ ಬ್ಯಾಡ ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕಂತ ಹೇಳಿ ಅಣ್ಣನ ಸಂಗಡ ತಮ್ಮ ಹೆಂಗ ಸೈತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ ಮುಕ್ತಾಯ ಆಗ್ತದ ಬರ್ರಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲರಿ ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನಿಟ್ಟುಸ್ರ ಬಿಟ್ಟಾದರಿ ಮುಂಜಾನೆ ತಮ್ಮ ಕೂಸಿನ ನೋಡ್ಯಾನ ಇಸೆಯಲ್ಲ ಏರ್ಯಾದರಿ ಅಣ್ಣ ಘಾತಾಯ್ತು ಅಂದಾನರಿ ನಾಣ್ಯ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ತಮ್ಮಿಟ್ಟು ಉಂಡಾನರಿ ನಾನೇ ಕೊಟ್ಟಿದ ವಿಷ ಮಕ್ಕಳ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ಕಾಕ ಇಟ್ಟು ಉಂಡಾನರಿ ನೂರವರು ಚೈದ್ರ ಆಗುದು ವರ್ತೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಚೈದ್ರ ತಮ್ಮರು ಆಗುದು ವರ್ತೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಅಫ್ಜಲಪುರದಾಗ ಭಾಗೋಡಿ ಸಿದ್ಧ ಬಂದು ಕುಂತನ ಗತಿಗೆ ಏರಿ ಜನ ಪೌಳ್ಯಾಗ ಉಂಡು ಉಳ್ಯಾಡಿ ಹೋಗ್ತದ ಕಿರಿಕಿರಿ
ಶರಣೋಗ ಸಿಸಮಗಾಗ್ಯಾನರಿ ಪುಂಡು ನಾಡ ಮ್ಯಾಲ ಮೆರಸ್ಯಾನರಿ ಕಲ್ಯವಾಡ ಮರ ಬೆನಕನಳ್ಳಿ ಹಣಮೋಗ ಸುಮಗಾಗ್ಯಾನರಿ ಡೊಳ್ಳು ಬಡದು ನಾಡ ಮ್ಯಾಲ ಮೆರದಾನರಿ ಬಿಡವಾದೆಲ್ಲ ಹೋಗು ಪ್ರಾಣರೇ ಮನೆಗೊಮ್ಮೆ ಆಗುದು ನಮ್ಮ ಜಾತೆ ನೂರವರು ಚೈದ್ರಾಂಗ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಚೈದ್ರಾಂಗ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಏ ನಾಗಣ ಸೂರ ಊರೊಳಗ ಲಕ್ಷ್ಮಿ ತಾಯಿ ಬಂದು ಕುಂತಳ ಗದಿಗೆ ಏರಿ ತಾಯಿಯ ಪೌಳ್ಯಾಗ ಉಂಡು ಉಳ್ಯಾಡಿ ಹೋಗೋ ಹೋಗ್ತಾರ ಕಿರಿಕಿರಿ ಏ ಭಕ್ತಿಯಲ್ಲಿ ಡೊಳಬಾಳದು ಭಂಡಾರ ಹಚ್ಚಗೋರು ಗದ್ದಿಗೆ ಹಡಿವೋರಿ ಇಸೆಯಲ್ಲ ಆಗ್ತಾರ ಸಕ್ಕರಿ ಸಿಂಧಿಗೆ ಭೂತಾಳಿ ಸಣ್ಣದ ಶರಣೋಗ ಸಿದ್ಧಮಗಾಗ್ಯಾನರಿ ಪುಂಡು ನಾಡ ಮ್ಯಾಲ ಮೆರಸ್ಯಾನರಿ ಕಲ್ಯವಾಡ ಮರ ಬೆನಕನಳ್ಳಿ ಹಣಮೋಗ ಸಿದ್ಧಮಗಾಗ್ಯಾನರಿ ಹಾಲ ಗೆದ್ದು ನಾಡ ಮ್ಯಾಲ ಮೆರದಾನರಿ ಬಿಡವಾದೆಲ್ಲ ಹೋಗಲು ಪ್ರಾಣರೇ ಮನೆಗೊಮ್ಮೆ ಆಗುದು ನಮ್ಮ ಜಾತೆ ನೂರವರು ಚೈದ್ರಾಣ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಚೈದ್ರಾಣ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ರೊಕ್ಕ ಕೊಟ್ರ ಸರ್ ಅಣ್ಣ